ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ದಿನನಿತ್ಯ ಸಾವಿರಾರು ಮಕ್ಕಳಿಗೆ ಬಿಸಿ ಊಟ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆಗೆ ಮಾರ್ಗದರ್ಶನ ಹಾಗೂ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಶ್ರೀ ರಾಮಕೃಷ್ಣ ಸೇವಾಶ್ರಮ ಮತ್ತು ಆರೋಗ್ಯ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀಮದ್ ಸ್ವಾಮೀಜಿ ಜಪಾನಂದಾಜಿ ಮಹಾರಾಜ್ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡೋದಕ್ಕಾಗಿ ಆಗಮಿಸಿರುವ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಅವರೇ, ಅಧ್ಯಕ್ಷತೆ ವಹಿಸುತ್ತಿರುವ ಆತ್ಮೀಯರಾದಂತಹ ಶ್ರೀ ಬಿ ವೆಂಕಟೇಶ್ ಲಾಡ್ ಅವರೇ, ಶ್ರೀ ಎಚ್ ವಿಶ್ವನಾಥ್ ಲಾಡ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ, ಮಹನೀಯರೇ, ಮಹಿಳೆಯರೇ, ಈ ನಮ್ಮ ಲಾಡ್ಪುರದ ಎಲ್ಲ ನಮ್ಮ ನಿವಾಸಿಗಳೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಅಂಬಾ ಭವಾನಿ ದೇವಿಯ ಶ್ರೀ ಪುನರ್ ಪ್ರತಿಷ್ಠಾಪನೆ, ನೂತನ ದೇವಾಲಯ ಉದ್ಘಾಟನೆ, ವೀರಾಂಜನೇಯ ಸ್ವಾಮಿ, ಸೀತಾರಾಮ್ ಲಕ್ಷ್ಮಣ ದೇವರ ಪುನರ್ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಲೋಕಾರ್ಪಣೆ ಮತ್ತು 29ನೇ ವಾರ್ಷಿಕೋತ್ಸವ ಎಲ್ಲಕ್ಕೂ ಕೂಡ ಒಂದು ದೊಡ್ಡ ಆಚರಣೆಯನ್ನು ಸಂಘಟಿಸಲಾಗಿದೆ. ಸುಂದರವಾದಂತಹ ಒಂದು ವಾತಾವರಣದಲ್ಲಿ ಹಿಂದೆ ನಮ್ಮ ಪೂರ್ವಜರು ಈ ಒಂದು ಜಮೀನನ್ನು ತಮ್ಮ ಒಂದು ಧಾರ್ಮಿಕ ಹೋರಾಟಕ್ಕೆ, ತಮ್ಮ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಬೆಳವಣಿಗೆಗಾಗಿ ನೀಡಿದ್ರು. ಅದೇ ಅಂತೆ ತಾವು ಸುಮಾರು 150 ವರ್ಷ ಇರ್ಬೋದು ಆ ಒಂದು ಹೋರಾಟ ಮುಂದುವರಿತಾ ಬಂದಿದ್ದೀರಿ. ಆಧುನಿಕ ಕಾಲಕ್ಕೆ ಏನು ಒಂದು ಸಣ್ಣ ದೇವಾಲಯ ಇತ್ತು ಅದನ್ನ ವಿಸ್ತಾರ ಮಾಡಿ ಇವತ್ತು ತಮ್ಮ ಸಮುದಾಯದ ಏನು ಜನಸಂಖ್ಯೆಗೆ ತಕ್ಕ ಮತ್ತು ಇಲ್ಲಿ ಎಲ್ಲ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಒಂದು ಒಳ್ಳೆ ಭವ್ಯವಾದಂತಹ ಮಂದಿರನ್ನು ನಿರ್ಮಾಣ ಮಾಡಿದ್ದೀರಾ, ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಶುಭಾಶಯಗಳು ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇದು ಒಂದು 5 ಎಕರೆ ಜಾಗ ಕೊಟ್ಟಿದ್ರು ಅಂತ ಹೇಳಿದೆ, ಬಹುಶಃ ಅದೆಲ್ಲ ಉಳಿದಿದೆ ಅಂತಾನು ಕೂಡ ಈ ನಮ್ಮ ವೆಂಕಟೇಶ್ ಲಾಡ್ ಅವರು ಹೇಳಿದ್ದಾರೆ. ಅತ್ಯಂತ ಸಂತೋಷದ ಸಂಗತಿ, ಯಾಕಂದ್ರೆ ಇವತ್ತು ಒಂದು ಸಮುದಾಯದ ದೇವಸ್ಥಾನ ಅಂದ್ರೆ ಅಷ್ಟು ಜಮೀನು ಉಳಿದಿಲ್ಲ ಎಲ್ಲೂ ಕೂಡ. ನಮ್ಮ ದೇವಸ್ಥಾನ ಅಂದ್ರೆ ಚಾಮುಂಡಿ ಬೆಟ್ಟನೇ ನೋಡ್ಬೋದು, ಎಷ್ಟು ಸಾವಿರಾರು ಎಕರೆ ಇತ್ತು ಅಲ್ಲಿ. ಇವತ್ತು ಬರೀ ಬೆಟ್ಟದ ಒಂದು ಜಾಗದಲ್ಲಿದೆ. ಅದೇ ಪ್ರಕಾರಕ್ಕೆ ಅದು ಸೀಮಿತ ಅಂತಾನು ಕೂಡ ಒಂದು ರೀತಿ ಅವರ ಅಭಿಪ್ರಾಯನೂ ಕೂಡ ಬಂದಿದೆ. ಯಾಕಂದ್ರೆ ಕೆಲವು ಸ್ಕೀಮ್ಗಳು ನಾವು ಪರಿಶೀಲನೆ ಮಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಆಗಮಶಾಸ್ತ್ರ ಬರೀ ದೇವಸ್ಥಾನಕ್ಕೆ ಸೀಮಿತ, ಆ ಇಡೀ ಕ್ಷೇತ್ರಕ್ಕೆ ಅದು ಇಲ್ವೇ ಇಲ್ಲ, ಅಲ್ಲಿ ಬರೀ ನಾವು ಅಭಿವೃದ್ಧಿ ಮಾಡಿದ್ರೆ ಹೇಗ್ ಬೇಕಾದ್ರೂ ಮಾಡ್ಬೋದು ಅಂತ ಇದು ಅರ್ಥನೇ ಆಗಲ್ಲ. ಇಡೀ ಭಾರತವೇ, ನಮ್ಮ ಇಡೀ ಭೂಮಿನೇ, ನಮ್ಮ ಎಲ್ಲ ಋಷಿ ಮುನಿಗಳು ಅಂದಿನ ಕಾಲದಲ್ಲಿ ಸಾವಿರಾರು ವರ್ಷ ಅಲ್ಲ, ಈ ಎಷ್ಟೋ ಯುಗಗಳ ಹಿಂದೆ ಅವರು ತಪಸ್ ಮಾಡಿ ಈ ಒಂದು ಭಾರತವನ್ನು, ಈ ನೆಲವನ್ನು ನಮ್ಗೆ ಕೊಟ್ಟಿದ್ದಾರೆ. ಆವತ್ತಿಂದ ಇವತ್ವರೆಗೂ ಆ ಧರ್ಮ ಉಳಿದಿದೆ. ಇವತ್ತು ಎಲ್ಲ ಶಾಸ್ತ್ರಗಳನ್ನ ಏನ್ ನೋಡಿದೀರ ದೇವಸ್ಥಾನದ ಒಂದು ಪುನರ್ ಪ್ರತಿಷ್ಠಾಪನದಲ್ಲಿ, ನೀವು ಎಷ್ಟೋ ಯುಗಗಳು ಹಿಂದೆ ಹೋಗಿ ನೋಡಿದ್ರು ಸಹ ಅದೇ ಒಂದು ವಿಧಿಗಳು ನೀವು ನೋಡ್ತಾ ಇದ್ರಿ. ಅಂತ ಒಂದು ಸಮಾಜ, ಒಂದು ಪಾರಂಪರೆ ಈ ಭಾರತದಲ್ಲಿ ಉಳಿದಿದೆ. ಇವತ್ತು ಸ್ವಾಮೀಜಿ ಅವರು ಬಹಳ ಒಂದು ಉತ್ಸಾಹದಿಂದ, ಬಹಳ ಒಂದು ಭಾವನಾತ್ಮಕವಾಗಿ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಆ ಎಷ್ಟೋ ಯುಗಗಳಲ್ಲಿ ನಮ್ಮ ಎಲ್ಲ ಪೂರ್ವಜರು ಅಂದ್ರೆ ನಿಮ್ಮ ಅಂದ್ರೆ ಇಡೀ ಭಾರತೀಯರ ಪೂರ್ವಜರು ಹೋರಾಟ ಮಾಡಿ ಅದನ್ನ ಉಳಿಸುವಂತದ್ದು ಕೆಲಸ ಆಗಿದೆ. ಇವತ್ತು ರಾಮಾಯಣ ಮತ್ತೆ ಮಹಾಭಾರತ ಶಾಲೆಗಳಲ್ಲಿ ಏನು ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಅದು ಯಾಕೆ ನಾವು ಕಲಿತೀವಿ ಅಂದ್ರೆ, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಧಾರ್ಮಿಕ ಹೋರಾಟ, ಭಾರತೀಯರ ಮೂಲ ಪಾರಂಪರೆಯನ್ನು ರಕ್ಷಿಸುವಂತದ್ದು ಹೋರಾಟ ಮಾಡಿದ್ರು. ದುಷ್ಟ ಶಕ್ತಿಗಳ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದು ಅದೇ ಧರ್ಮ. ಅದು ಇವತ್ತು ಇಂದಿನ ವಾತಾವರಣದಲ್ಲಿ ನಿಜವಾದಂಥ ಏನು ಧಕ್ಕೆ ಕೊಡ್ತಾ ಇರ್ತಕ್ಕಂಥ ಅಥವಾ ಹಿನ್ನಡೆ ಮಾಡ್ತಾ ಇರುವಂತ ಶಕ್ತಿಗಳು ಏನಿದೆ, ಅದನ್ನ ಸಮರ್ಥವಾಗಿ ನಾವು ಎದುರಿಸುವಂತ ಶಕ್ತಿ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಆ ನಿಟ್ಟಿನಲ್ಲಿ ನಮ್ಮ ದೇವಸ್ಥಾನನೇ ಅದಕ್ಕೆ ಕೇಂದ್ರವಾಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ಅದಕ್ಕಾಗಿ ಇಲ್ಲಿ 5 ಎಕರೆ ಇದೆ ದೇವಸ್ಥಾನ. ಹೌದು, ದೇವಿಯ ಒಂದು ಪೂಜೆ ಆಗುತ್ತೆ. ತಾವು ಬಂದು ತಮ್ಮ ಏನು ಬೇಕಾಗಿರ್ತಕ್ಕಂಥ ಜೀವನದಲ್ಲಿ ತಮ್ಮ ಏನು ಎಲ್ಲ ಆಕಾಂಕ್ಷೆಗಳಿದೆ ಅದೆಲ್ಲನೂ ಕೂಡ ತಮ್ಮ ಪ್ರಾರ್ಥನೆ ಮೂಲಕ ವ್ಯಕ್ತಪಡಿಸಿ ದೇವಿಯಲ್ಲಿ ಕೇಳ್ಕೊಳ್ತೀರ. ಅದು ಒಂದು ಭಾಗ.
ಆ್ಯಂಡ್ ಅದು ನಡಿಬೇಕು, ಅದರಲ್ಲಿ ಏನು ತಕರಾರಿಲ್ಲ. ಅದ್ರ ಜೊತೆಗೆ 5 ಎಕರೆ ಜಮೀನು ಏನಿದೆ, ಬೇರೆ ಬೇರೆ ದೇವಸ್ಥಾನ ಏನು ಮಾದರಿಗಳಿದ್ದಾವೆ, ಇವತ್ತು ಪಾಠಶಾಲೆಗಳಿರ್ಬೋದು, ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಒಂದು ಸಂಗೀತ ಮಂಟಪ ಇರ್ಬೋದು ಇತ್ಯಾದಿ ಎಲ್ಲ ಮಾಡುವಂಥದ್ದು ಅವಕಾಶ ಇದೆ 5 ಎಕರೆ ಜಮೀನು ಇರುವಾಗ. ಅಂಥ ಹೋರಾಟಗಳು ನಿಜಕ್ಕೂ ದೇವಸ್ಥಾನದಲ್ಲಿ ಹಿಂದೆ ನಡೀತಾ ಇತ್ತು. ಮತ್ತು ಮೇಲ್ಕೋಟೆಯಲ್ಲಿ ಹೋದ್ರೆ ಎಷ್ಟೋ ಕಲ್ಯಾಣಿಗಳಿದಾವೆ. ಕಲ್ಯಾಣಿಗಳ ಉದ್ದೇಶ ಏನು? ಒಂದು ನೀರಿನ ಸ್ಟೋರೇಜು, ಜೊತೆಗೆ ಸಮಾಜಕ್ಕೆ ಬಂದು ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಪ್ರದರ್ಶನ ಮಾಡೋದಕ್ಕೆ ಇದು ಒಂದು ಸ್ಥಳ ಆಗ್ತಾ ಇತ್ತು. ಅದೇ ಇಲ್ಲಿ ಒಂದು 5 ಎಕರೆ ಜಮೀನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈ ದೇವಸ್ಥಾನ ಇದು ಪುನರ್ ನಿರ್ಮಾಣ ಆಗಿ ಮತ್ತೆ ನಂತರ ಪುನರ್ ಪ್ರತಿಷ್ಠಾಪನೆ ಆಗೋ ಮೂಲಕ ಈ ಒಂದು ಹೋರಾಟ ಇಲ್ಲೂ ಕೂಡ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ನಾವು ಕೂಡ ಅದಕ್ಕೆ ಕೈ ಜೋಡಿಸೋಣ. ಮತ್ತೆ ಒಂದು ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಮ್ಮ ಕಡೆಯಿಂದ ಮತ್ತೆ ಏನೇ ಬೇಕಾದರೂ ಎಲ್ಲ ಸ್ವಾಮೀಜಿಗಳಿದ್ದಾರೆ, ನಾವೆಲ್ಲರೂ ಬಹಳ ವಯಸ್ಸಿನಲ್ಲಿ ಚಿಕ್ಕವರು, ಆದರೂ ಸಹ ನಮ್ಮ ಸಹಾಯ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಯಿತು. ಸುಮಾರು ಒಂದು 8 ವರ್ಷ ಆಗಿರ್ಬೇಕು ಇಲ್ಲಿಗೆ ಪ್ರಥಮ ಬಾರಿ ಬಂದು, 2017 ಬಂದಿದ್ದು. ಸೊ ಸುಮಾರು ಏನು ಒಂದು 8 ವರ್ಷ ಆಗಿದೆ ಇಲ್ಲಿಗೆ ಬಂದು. ಅದೇ ಆವಾಗ ಇನ್ನೂ ಆಗ್ಲೇನೆ ನನ್ನ ಮದುವೆ ಆಗಿತ್ತು, ಅರಮನೆಯಲ್ಲಿ ಬರೀ 2 ವರ್ಷ ಇದ್ದೆ. ಆದರೆ ಇವಾಗ ಒಂದು ಸ್ವಲ್ಪ ನಮ್ಮ ರಾಜ್ಯ ಮತ್ತೆ ಏನು ಇವತ್ತಿನ ವಾಸ್ತವ ಅದ್ರ ಬಗ್ಗೆ ಹೆಚ್ಚು ಒಂದು ತಿಳುವಳಿಕೆ ಇರೋ ಕಾರಣಕ್ಕಾಗಿ ಇಂಥ ಒಂದು ವೇದಿಕೆ ನಾವು ಸರಿಯಾದ ರೀತಿಯಲ್ಲಿ ಬಳಸಬೇಕಾಗಿದೆ. ಅದು ಧಾರ್ಮಿಕ ಹೋರಾಟಕ್ಕಾಗಿ ನಾವು ಉಪಯೋಗಿಸ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಸೊ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಹೋರಾಟ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಸಮುದಾಯದ ಬಗ್ಗೆ ನಾನು ನಿಮಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇತಿಹಾಸ ಎಲ್ಲನೂ ನಿಮಗೆ ತಿಳಿದಿರುವಂಥದ್ದು, ಮಾಹಿತಿ ತಿಳಿದಿರುವಂಥದ್ದು ಸಂಗತಿಗಳು. ನಿಮ್ಮ ಸಮುದಾಯಕ್ಕೂ ಅರಮನೆಗಿರ್ತಕ್ಕಂಥ ಒಂದು ಏನು ಸಂಬಂಧ ಇದೆ, ಅದ್ರ ಬಗ್ಗೆನೂ ಕೂಡ ನಿಮ್ಮೆಲ್ಲರಿಗೂ ಒಂದು ಅರಿವು ಇದೆ ಅಂತ ನಾನು ಭಾವಿಸ್ತೀನಿ. ಆದರೂ ಸಹ ಇವತ್ತು ಜೊತೆಗೆ ಸಂಬಂಧ ಸೃಷ್ಟಿಯಾಗಿದೆ. ಏನಕ್ಕಂದ್ರೆ ಒಂದು ಬಹಳ ಕತ್ತಲೆಯ ಸಮಯ, ಕರಾಳ ಸಮಯದಲ್ಲಿ ಜೊತೆಗೆ ಬಂದು ಉಳಿವೆಗಾಗಿ ಇವತ್ತು ಜೊತೆಗೆ ಸೇರಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡಬೇಕಾಗಿದೆ. ಅದನ್ನ ನಾವು ಮರ್ತು ಬಿಡ್ತೀವಿ. ಯಾಕಂದ್ರೆ ಇವತ್ತು ಹೋರಾಟನೇ ಬಹಳ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ನಡೀತಾ ಇದೆ, ಆದರೆ ಅದರಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕಾಗಿದೆ. ಅದಕ್ಕಾಗಿನೂ ಕೂಡ ನಾವು ಕೂಡ ಈ ಒಂದು ಹೊಸ ವೃತ್ತಿಗಾಗಿ ನಾವು ಕೂಡ ಕೈ ಹಾಕಿದ್ವಿ. ಮತ್ತೆ ಅದರ ಮೂಲಕ ಒಂದು ಒಳ್ಳೆ ಹೋರಾಟ ನಿಮ್ಮೆಲ್ಲರ ಒಂದು ಸಹಾಯವಾಗಿ ಮಾಡ್ಬೇಕಂತ ನಮ್ಮ ಆಸೆ. ಸೊ ಆ ನಿಟ್ಟಿನಲ್ಲೂ ಕೂಡ ನೀವು ದಯವಿಟ್ಟು ಕೈ ಜೋಡಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇನ್ನು ಇದು ರಾಜಕೀಯ ವೇದಿಕೆ ಅಲ್ಲ, ಧಾರ್ಮಿಕ ವೇದಿಕೆ. ಸುಮ್ಮನೆ ಧಾರ್ಮಿಕ ಒಂದು ಇತಿಮಿತಿಯಲ್ಲಿ ಇರೋಣ, ಆದರೆ ಅದನ್ನು ಕೂಡ ಒಂದು ರೀತಿ ರಾಜಕೀಯವಾಗಿ ಎದುರಿಸಬೇಕಾಗಿರ್ತಕ್ಕಂಥದ್ದು ಸನ್ನಿವೇಶ ಇವತ್ತು. ಸೊ ಅದನ್ನ ನಾವೆಲ್ಲರೂ ಮಾಡೋಣ. ನಾನು ಇಷ್ಟೇ ಹೇಳೋದು, ದಯವಿಟ್ಟು ಎಲ್ಲರೂ ರಾಜಕೀಯವಾಗಿ ಸರಿಯಾದಂಥ ಸಂಗತಿಗಳು ತಿಳಿಸೋದಕ್ಕೆ ಮತ್ತೆ ಅದರ ಒಂದು ಅರಿವು ಮೂಡಿಸೋದಕ್ಕೆ ನೀವು ಕೈ ಜೋಡಿಸ್ಬೇಕಾಗುತ್ತೆ. ಬಹಳ ಅಪಪ್ರಚಾರಗಳು ನಡೀತದೆ. ನಾನು ಯಾರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ವಿರೋಧ ನಿಂತಿರ್ತಕ್ಕಂಥ ಶಕ್ತಿಗಳು, ಇನ್ನೊಬ್ರು ಅಂತ ನಾನು ಏನು ಹೇಳಕ್ ಹೋಗಲ್ಲ. ಇದು ರಾಜಕೀಯ ವೇದಿಕೆ ಅಲ್ಲ. ಆದರೆ ಸತ್ಯ ಅಂಶಗಳು ನೀವೇ ತಿಳಿದುಕೊಂಡು ನೀವೇ ತೀರ್ಮಾನ ಮಾಡಬೇಕಾಗಿರೋದು ಅತ್ಯವಶ್ಯ. ಆವಾಗ ನಮ್ಮಂಥವ್ರು ಮತ್ತೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಿಂತ್ಕೊಂಡು ಕೆಲಸ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ನಮ್ಮ ರಾಜ್ಯದ ಒಂದು ಏನು ಹಿನ್ನಡೆಗಾಗಿ ಕೆಲಸ ಮಾಡಬೇಕು ಅವರು ಸದಾ ಯಶಸ್ವಿ ಆಗ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಇವತ್ತು ಅಪಪ್ರಚಾರಕ್ಕೇನೆ ದೊಡ್ಡ ವೇದಿಕೆ ಬಂದ್ಬಿಟ್ಟಿದೆ. ಸೊ ಅದಕ್ಕಾಗಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಒಳ್ಳೆ ಧಾರ್ಮಿಕ ಹೋರಾಟ ಆಗ್ಲಿ, ನಮ್ಮ ಲ್ಯಾಡಿ ಏನು ಸಮಾಜ ಇದೆ ಅದಿನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಒಳ್ಳೆ ಒಂದು ಹೋರಾಟ ಮಾಡಲಿ, ಈ ಒಂದು ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಲಿ, ಒಳ್ಳೊಳ್ಳೆ ಬೆಳವಣಿಗೆಗಾಗಿ ಇದು ಕಾರಣ ಆಗಲಿ, ಒಳ್ಳೊಳ್ಳೆ ಸುದ್ದಿಗಾಗಿ ಇದು ಕಾರಣ ಆಗಲಿ. ನಮ್ಮ ತುಮಕೂರು, ಶಿರಾ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ತಾಲೂಕುಗಳು ಅರಮನೆಗೆ ಬಹಳ ಒಂದು ನಿಕಟವಾದಂತಹ ಸಂಬಂಧ ಇದೆ. ಇಲ್ಲೇ ಹತ್ರ ನಿಮ್ಮ ಹಿರಿಯೂರು ಕೂಡ ಇದೆ. ಅಲ್ಲೂ ಕೂಡ ಒಂದು ನಮ್ಮ ಜೈವಿಕ ಅಜ್ಜಿಯವರಾದಂತಹ ಮಹಾರಾಜ್ ಕುಮಾರಿ ಗಾಯತ್ರಿ ದೇವಿ ಹೆಸರಿನಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿತ್ತು, ಗಾಯತ್ರಿ ಜಲಾಶಯ ಅಂತ. ಅದಕ್ಕೆ ಇನ್ನೂ ದೊಡ್ಡದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಅಣೆಗಟ್ಟಿದೆ. ನಮ್ಮ ವಾಣಿವಿಲಾಸ ಸಾಗರ ಎಲ್ಲ ಒಂದು ಒಳ್ಳೆ ಅಂದಿನ ಕಾಲದಲ್ಲಿ ಹೋರಾಟ ಇತ್ತು. ನೀರಾವರಿ ಅಂದ್ರೆ ಮೂಲ ಸೌಕರ್ಯ ಯೋಜನೆಗಳಿರ್ಬೋದು, ಈ ಕಡೆ ಒಂದು ಸಮಾಜದ ಒಂದು ಏಳಿಗೆಗಾಗಿ ನೀತಿ ನಿಯಮಗಳ ಮೂಲಕ ಒಳ್ಳೆ ಒಂದು ಪಾಲಿಸಿಗಳಿರ್ಬೋದು, ಜೊತೆಗೆ ಧಾರ್ಮಿಕ ಹೋರಾಟ ಅಂದ್ರೆ ನಿಮ್ಮ ಸಮುದಾಯಕ್ಕೆ ನಿಮ್ಮ ಒಂದು ಏನು ಸಾಂಸ್ಕೃತಿಕ ಚೌಕಟ್ಟಿದೆ ಅದಕ್ಕೆ ಇಂಥ ದೇವಸ್ಥಾನಗಳ ಮೂಲಕ ಒಂದು ಪ್ರೇರಣೆ ಕೊಡುವಂತ ಕೆಲಸ ಆಯ್ತು. ಎಲ್ಲ ಒಂದು ಭಾಗದಲ್ಲೂ ಕೂಡ ಒಂದು ಒಳ್ಳೆ ಹೋರಾಟ ನಡೀತು.
ಅದೇ ಒಂದು ಯತ್ನ ಈ ಒಂದು ಪ್ರಧಾನಮಂತ್ರಿ ಅವರ ವಿಕಸಿತ್ ಭಾರತದಲ್ಲಿ ನಡೀತಾ ಇದೆ. ಬರೀ ಮೈಸೂರಿಗಲ್ಲ, ಇಡೀ ಭಾರತಕ್ಕೆ 2047ರಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂತ ಅವರ ಗುರಿ. ಅವ್ರು ಹೇಳುವಂಥದ್ದು ಘೋಷಣೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದರ ಜೊತೆಗೆ ಸಬ್ಕಾ ವಿರಾಸತ್ ಅಂದ್ರೆ. ವಿರಾಸತ್ ಅಂದ್ರೆ ಏನು ಅಂದ್ರೆ ನಮ್ಮ ಪಾರಂಪರೆಯ ನೆಲೆಗಟ್ಟ ಮೇಲೆ ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಕ್ ಹೋಗ್ತಾ ಇದ್ದಾರೆ. ಅಂದ್ರೆ ಅದನ್ನು ಕೂಡ ನಾವು ಮರ್ತ್ಬಾರ್ದು. ಅದೇ ಆಧಾರ ಮೇಲೆ ಇವತ್ತು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದುವರಿತಾವ್ರೆ. ಇದೆಲ್ಲನೂ ಕೂಡ ನಾವು ಕೈ ಜೋಡಿಸ್ಬೇಕಾಗಿದೆ. ಅದನ್ನು ಕೂಡ ನಮ್ಮ ಪ್ರೇರಣೆ. ಸೊ ಈ ಸಂದರ್ಭದಲ್ಲಿ ಇದೆಲ್ಲನೂ ಕೂಡ ಒಂದು ಸ್ವಲ್ಪ ಉಲ್ಲೇಖ ಮಾಡ್ತಾ, ಪೂಜ್ಯ ಸ್ವಾಮೀಜಿ ಅವರು ಆಗ್ಲೇ ಮಾತಾಡಿದ್ದಾರೆ. ನಮ್ಗೆ ಒಂದು ದೊಡ್ಡ ಸೌಭಾಗ್ಯ ಸಿಕ್ಕಿತ್ತು. ಆ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಅತ್ಯಂತ ಒಂದು ಹಾಸ್ಟೆಲ್ನಲ್ಲಿರ್ಬೋದು, ಸ್ವಲ್ಪ ಬಡವರು ಕೂಡ, ಹಿಂದುಳಿದ ವರ್ಗದವರು ಬರ್ತಾರೆ. ಅಲ್ಲಿ ಹಳ್ಳಿಯಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಮಧ್ಯಾಹ್ನದ ಒಂದು ಊಟ ಅಲ್ಲಿ ಎಲ್ಲೂ ಸಿಕ್ಕೋದಿಲ್ಲ. ಏನೋ ಒಂದು ಟೀ ಸ್ಟಾಲೋ ಅಂಗಡಿಯಲ್ಲಿ ಅವರೇ ಆದಂಥ ಯಾವುದೋ ರೀತಿಯಲ್ಲಿ ಅದೇನೋ ಎಣ್ಣೆ ಬಳಸಿ ಏನೋ ಮಾಡ್ತಾ ಇದ್ರು. ಅದಕ್ಕಾಗಿ ಅವ್ರಿಗೆ ಪೌಷ್ಟಿಕ ಒಳ್ಳೆ ಬಿಸಿ ಊಟ ಕೊಡ್ಬೇಕಂತ ವಿಶ್ವವಿದ್ಯಾನಿಲಯದಲ್ಲಿ ಅಧಿಕೃತವಾಗಿ ಒಳ್ಳೆ ರೀತಿಯಲ್ಲಿ ಅದನ್ನ ಎಲ್ಲ ಸಿದ್ಧ ಮಾಡಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ರು. ಅದನ್ನ ಉದ್ಘಾಟನೆ ಮಾಡುವಂಥದ್ದು ಏನು ಸೌಭಾಗ್ಯ ಸಿಕ್ಕಿತ್ತು. ನಿಜಕ್ಕೂ ಒಂದು ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಈ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ರು, 1000 ಮಕ್ಕಳಿಗೆ ಇವತ್ತು 4000 ಆಗಿದೆ. ಅತ್ಯಂತ ಸಂತೋಷದ ಸಂಗತಿ. ಇವತ್ತು 4000 ಅಲ್ಲ, ಇಡೀ ತುಮಕೂರಿಗೆ, ಇಡೀ ನಮ್ಮ ಶಿರಾಗೂ ಕೂಡ ಈ ಒಂದು ಒಳ್ಳೆ ವ್ಯವಸ್ಥೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ಅಂಬಾಭಿಮಾನಿಯಲ್ಲಿ ಇಷ್ಟೊಂದು ಒಳ್ಳೊಳ್ಳೆ ಸುದ್ದಿಗಾಗಿ ನಮ್ಮ ತುಮಕೂರು ಇವತ್ತು ಒಂದು ಕಾರಣ ಆಗಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿದೆ. ನಿಮ್ಮೆಲ್ಲರ ಜೊತೆಗಿದ್ದೀವಿ. ನಮ್ಮ ಕೇಂದ್ರ ಸಚಿವರು ಕೂಡ ಬರಬೇಕಾಗಿತ್ತು. ಬಹುಶಃ ಅವರು ಮಧ್ಯಾಹ್ನಕ್ಕೆ ಬರ್ತಾರೆ. ಶ್ರೀ ಸೋಮಣ್ಣ ಅವರು ಕೂಡ ನಮ್ಮ ರೈಲ್ವೆ ಮಂತ್ರಾಲಯದಲ್ಲಿ ಅತ್ಯದ್ಭುತವಾದಂಥ ಜಲಶಕ್ತಿನೂ ಕೂಡ, ಯಾಕಂದ್ರೆ ಅದು ಕೂಡ ಬಹಳ ಮಹತ್ವವಾದಂಥ ಒಂದು ಮಂತ್ರಾಲಯ. ಎರಡರಲ್ಲೂ ಕೂಡ ಒಂದು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವ್ರ ಜೊತೆಗೆ ಆ ಒಂದು ಮಂತ್ರಾಲಯದೊಂದಿಗೆ ಒಳ್ಳೊಳ್ಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತಾ, ಇಲ್ಲಿ ಉಪಸ್ಥಿತರಿರೋ ಎಲ್ಲ ಹಿರಿಯರಿಗೆ, ಗೌರವಾನ್ವಿತರಿಗೆ, ನಮ್ಮ ಲಾಡ್ ಸಮಾಜದ ಎಲ್ಲ ಮುಖಂಡರಿಗೆ, ಇಡೀ ಸಮಾಜದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶುಭಾಶಯಗಳು. ನಮ್ಮ ಟಿ.ಬಿ. ಜಯಚಂದ್ರ ಅವರು ಕೂಡ ಬರಲಿದ್ದಾರೆ. ಹಿರಿಯ ನಾಯಕರು. ಯಾವತ್ತೂ ಸಹ ಯಾವುದೇ ಪಕ್ಷ ಇರಲಿ, ಏನೋ ಒಂದು ಹೋರಾಟ ಇರಲಿ, ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಅತಿ ಅವಶ್ಯ. ಅವರು ಮತ್ತೆ ಈ ಒಂದು ದೇವಸ್ಥಾನದ ಒಂದು ಸಂರಕ್ಷಣೆ ಮಾಡೋದಕ್ಕೂ ಕೂಡ ಅವರ ಒಂದು ಸಹಕರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ಒಂದು ಸಂಗತಿಯಾಗಿದೆ. ಅವ್ರನ್ನು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಸಂಬಂಧ ಇದೆ. ಲಾ ಮಿನಿಸ್ಟರ್ ಇರುವಾಗ ಹಿಂದೆ ಅವರ ಒಂದು ಹೋರಾಟದಲ್ಲಿ, ನಮ್ಮ ಹೋರಾಟಕ್ಕೆ ಅವರು ಕೂಡ ಸಹಾಯ ಮಾಡೋದು ಪ್ರಯತ್ನ ಮಾಡಿದರು. ಆದರೆ ಅದು ಕಾರಣಾಂತರದಿಂದ ಯಶಸ್ವಿ ಆಗಲಿಲ್ಲ. ಆದರೂ ಸಹ ಅವ್ರು ಯಾವಾಗಲೂ ಸಹ ಒಂದು ಒಳ್ಳೆ ಹೋರಾಟಕ್ಕಾಗಿ, ಒಳ್ಳೆ ಒಂದು ಅಭಿವೃದ್ಧಿಗಾಗಿ ಇವತ್ತು ಹೆಸರುವಾಸಿ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭಾಶಯಗಳು. ಅತ್ಯಂತ ಸಂತೋಷದ ವಿಚಾರ. ದಯವಿಟ್ಟು ಯಾರು ಅನ್ಯತೆ ಭಾವಿಸಬಾರ್ದು. ನಮ್ಮ ಮಂಡ್ಯದಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ಕಾಯ್ತಾ ಇದ್ದಾರೆ. ಅದು ಒಂದು 7:30ಗೆ ಇರಬೇಕಾಗಿತ್ತು ಕಾರ್ಯಕ್ರಮ, ಆದರೆ ಅದು ತಡ ಆಗಿರೋ ಕಾರಣಕ್ಕಾಗಿ ನಿನ್ನೆ ದೊಡ್ಡ ಒಂದು ಸುದ್ದಿಗಳೆಲ್ಲ ನೀವೆಲ್ಲ ನೋಡಿರ್ತೀರ. ಅದೆಲ್ಲನೂ ಕೂಡ ಎದುರಿಸೋ ದೃಷ್ಟಿಯಲ್ಲಿ ಬೆಂಗಳೂರಲ್ಲಿ ಸಭೆಗಳು ನಡೀತಾ ಇತ್ತು, ಸಾಯಂಕಾಲ ಸಂಜೆ ರಾತ್ರಿವರೆಗೆ. ಸೊ ಅದೆಲ್ಲನೂ ಸ್ವಲ್ಪ ವಿಳಂಬ ಆಗಿರೋ ಕಾರಣಕ್ಕಾಗಿ ಆ ಕಾರ್ಯಕ್ರಮನ ನಾವು ಸಾಯಂಕಾಲಕ್ಕೆ ಇಟ್ಕೊಂಡಿದ್ವಿ. ಅವರಲ್ಲಿ ಕಾಯ್ತಾ ಇದ್ದಾರೆ, ಅದಕ್ಕಾಗಿ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಕ್ಷಮೆಯನ್ನು ಯಾಚಿಸ್ತಾ, ಈ ಸಂದರ್ಭದಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡಿದ್ದಾರೆ. 11 ತಿಂಗಳಲ್ಲೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಪುನರ್ ಪ್ರತಿಷ್ಠಾಪನೆ ಮಾಡಿ ಎಲ್ಲ ವಿಧಿಗಳನ್ನು ನಡೆಸಿದ್ದಾರೆ. ಇವತ್ತು ಸಮರ್ಪಕವಾಗಿ ಒಂದು ಒಳ್ಳೆ ಧಾರ್ಮಿಕ ಹೋರಾಟ ನಡೆದಿದೆ. ಭವಿಷ್ಯದಲ್ಲೂ ಕೂಡ ಇಡೀ ಒಂದು ಜಮೀನು, ಆ ಧಾರ್ಮಿಕ ಒಂದು ಏನೇನು ಅಂಗಗಳಿದಾವೆ ಅದೆಲ್ಲನೂ ಕೂಡ ಜೋಡಿಸುವಂಥದ್ದು ಕೆಲಸ ಆಗಲಿ, ಮತ್ತೆ ಒಳ್ಳೆ ಸಮಗ್ರ ಒಂದು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಎಲ್ಲ ನಮ್ಮ ಸಮುದಾಯಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಅಕ್ಕ ಅಂಬಾಭವಾನಿ ದೇವಿ, ನಮ್ಮ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಪರಮಹಂಸ ಹೇಳ್ದಂಗೆ ಅದು ಬರೀ ಮೃದ್ಮಯಿ ಅಲ್ಲ, ಚಿತ್ಮಯಿ ಅವಳು. ಅದನ್ನ ಇಲ್ಲಿ ತರಲಿಕ್ಕೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ. ನಿಮಗೆ ಭಗವಂತನ ಕೃಪೆ ಆಗಲಿ. ತಗೊಂಬನ್ನಿ. ಸ್ವಲ್ಪ ಹಿಂದೆ